ಡೆಲಿವರಿ ಡೈರೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಗುರು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ. ನೋಡಿ, ಕೆಲವರು ಕಸ್ಟಮರ್ಗೆ ಬುಕಿಂಗ್ ಮಾಡಕ್ ಬರಲ್ಲ, ಬುಕಿಂಗ್ ನ ಹಾಕ್ಬಿಡ್ತಾರೆ. ಅದ್ರಲ್ಲಿನೇ ಇವತ್ತು ನೋಡಿ ಅಣ್ಣ, ನೀವು ಮಾಡೋದ್ ಕೆಲ್ಸಕ್ಕೆ ನಮ್ಗೆ ತುಂಬಾ ಕಷ್ಟ ಆಗತ್ತೆ. ಇಲ್ಲಿ ನಮ್ದು ಇನ್ನೊಂದು ಗಾಡಿ ಪ್ರಾಬ್ಲಮ್ ಆಗಿತ್ತು, ಅವನಿಗೆ ಗೊತ್ತಾಗ್ತಾ ಇಲ್ಲ ಬುಕಿಂಗ್ ಕ್ಯಾನ್ಸಲ್ ಮಾಡೋದು. ಹಾ, ಡೆಲಿವರಿ ಡೈರೆಕ್ಟ್ ಅಲ್ಲಿ ಹೋಗಿ ಅಣ್ಣ, ಅದ್ರಲ್ಲಿ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡಿ. ಆಯ್ತು, ಮಾಡ್ತಾರೆ, ಒಂದ್ ನಿಮಿಷ ಮಾಡ್ಕೊಡ್ತಾರೆ. 4 ಕಿಲೋಮೀಟರ್ ಪಿಕಪ್ ಪಾಯಿಂಟ್ ಹತ್ರ ಹೋಗಿದ್ದೀನಿ. ಪಿಕಪ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿದ್ರೆ ಅದು ಆರ್ಡರ್ ಬೇಡ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ದು. ಸರಿಯಪ್ಪ ಕ್ಯಾನ್ಸಲ್ ಮಾಡ ಅಂತ ಸೈಲೆಂಟ್ ಆಗಿತ್ತೆ. ನಾವು ಪಿಕಪ್ ಪಾಯಿಂಟ್ ಅಮೌಂಟು ಯಾರು ಕೊಡಲ್ಲ ಸಮಯ, ಅದು ಲಾಸ್ ಆಗೋದು ಡ್ರೈವರ್ಗೆ ಅದು. ಆಮೇಲೆ ಅವ್ರಿಗೆ ಬುಕ್ಕಿಂಗ್ನು ಸಹ ಕ್ಯಾನ್ಸಲ್ ಮಾಡೋಕ್ಕೆ ಬರ್ತಾನೆ ಇಲ್ಲ. ಆಮೇಲೆ ನೋಡಿ, ಈ ಆ್ಯಪಲ್ಲಿ ತೋರಿಸ್ತಿರೋದು ಬರೀ ಎರಡು ಆಪ್ಷನ್. ವೆಹಿಕಲ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಅ ಬ್ರೇಕ್ ಡೌನ್, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಅ ಹೆಲ್ತ್ ಇಶ್ಯೂ. ಇದನ್ನ ಕ್ಲಿಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡೋಣ. ಇಲ್ಲಿ ನೋಡಿ, ಡ್ರೈವರ್ ರೀಸನ್ ಅಂತ, ಕಸ್ಟಮರ್ ರೀಸನ್ ಅಂತ ಕ್ಯಾನ್ಸ್ತಾನೆ ಇಲ್ಲ. ನೋಡಿ, ಆರ್ ಯು ಶೋರ್ ಯು ವಾಂಟ್ ಟು ಕ್ಯಾನ್ಸಲ್ ಟ್ರಿಪ್ ಅಂತ ತೋರಿಸ್ತಾ ಐತೆ, ನೋಡ್ತಾ ಇರ್ಬೋದು ಇಲ್ಲಿ. ನೋಡಿ, ಆರ್ ಯು ಶೋರ್ ಯು ವಾಂಟ್ ಟು ಕ್ಯಾನ್ಸಲ್ ಅಂತ ಕೇಳ್ತಾ ಐತೆ. ಸರಿ, ಕ್ಯಾನ್ಸಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ ಪಿಕಪ್ ಅನ್ಸಕ್ಸಸ್ಫುಲ್ ಅಂತ ತೋರಿಸ್ತೈತೆ. ಆಮೇಲೆ ಐ ಡಿನ ಸಸ್ಪೆಂಡ್ ಮಾಡೋಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಈ ಕಂಪನಿಯಲ್ಲಿ. ಇಲ್ಲಿ ಹೋಗ್ಬಿಟ್ಟು ನಮ್ಮದು 1% ನಮ್ಮದು ಇಲ್ಲಿ ತಪ್ಪೇ ಇಲ್ಲ. ಇಲ್ಲಿ ತಪ್ಪಿರೋದು ಕಸ್ಟಮರ್ಗೆ ಬುಕಿಂಗ್ ಕ್ಯಾನ್ಸಲ್ ಮಾಡೋಕೆ ಆಪ್ಷನ್ ಬರ್ತಾ ಇರಲಿಲ್ಲ. ಆಮೇಲೆ ನಾವೇ ಹೋಗ್ಬಿಟ್ಟು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದ್ರೆ ಯು ಆರ್ ಆಫ್ಲೈನ್ ಅಂತ ತೋರಿಸ್ತಾ ಇದೆ. ನೋಡಿ, ಎಕ್ಸ್ಪೀರಿಯನ್ಸ್ ಆಸ್ ಅ ಹೆಲ್ತ್ ಇಶ್ಯೂ, ಯು ಆರ್ ಕರೆಂಟ್ಲಿ ಆಫ್ಲೈನ್ ಬಿಕಾಸ್ ಯುವರ್ ಹೆಲ್ತ್ ಇಶ್ಯೂ. ನೋಡಿ, ಡೇಟ್ ಟು ಟೈಮ್ ಎಲ್ಲ ತೋರಿಸ್ತೀನಿ. ಇವತ್ತು ಹೋಗ್ಬಿಟ್ಟು ಎಕ್ಸಾಕ್ಟು 11:46 ಫ್ರೈಡೇ ಬೆಳಗ್ಗೆ ಆಗಿರೋದು. ಇವಾಗ ಇವ್ರು ತೋರಿಸ್ತಿರೋದು ರಾತ್ರಿ 11:30ಗೆ ಐ ಡಿ ಓಪನ್ ಮಾಡ್ತೀನಿ ಅಂತ ತೋರಿಸ್ತಾ ಇದೆ. ಇದು ಏನು ನಯನ ಸ್ವಾಮಿ ಇದು? ಆಮೇಲೆ ನಾನೇ ಬುಕಿಂಗ್ನ ಕ್ಯಾನ್ಸಲ್ ಮಾಡ್ಕೊಂಡೆ. ನೋಡಿ, ಇಲ್ಲಿ ಇವಾಗ ಆಫ್ಲೈನ್ ಅಂತ ತೋರಿಸ್ತಾ ಇದೆ. ಪೋರ್ಟ್ರಲ್ಲಿ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ರೆ 6 ಅವರ್ ಐ ಡಿನ ಸಸ್ಪೆಂಡ್ ಮಾಡ್ತಾರೆ. ಬಟ್ ಇವರು ಡೆಲಿವರಿ ಡೈರೆಕ್ಟ್ ಅವರು ಪೋರ್ಟ್ರ್ ಅವ್ರದ್ದು ಅಪ್ಪ ಆಗ್ಬಿಟ್ಟಿದ್ದಾರೆ. ಪೋರ್ಟ್ರ್ ಕಾ ಬಾವಾ ಹೋಗ ಇನ್ನು 12 ಅವರ್ ಸಸ್ಪೆಂಡ್, 12 ಅವರ್ ಸಸ್ಪೆಂಡ್ ಮಾಡಿದ್ದಾರೆ ಐ ಡಿಗೆ ಡೆಲಿವರಿ ಡೈರೆಕ್ಟ್ ಅವರು. ಇದರಲ್ಲಿ ಸರಿಯಾಗಿ ಬುಕಿಂಗ್ ಬರ್ತಾ ಇಲ್ಲ. ಅಮಾಸ್ಗೆ, ಪಾಡವಾಗೆ, ವರ್ಷಕ್ಕೆ ಒಂದ್ಸತಿ, ತಿಂಗಳಿನಲ್ಲಿ ಬರೋದು 1 ಟೈಮ್ ಬುಕಿಂಗು. ಇನ್ನೂ ಬಂದಿಲ್ಲ, ಇನ್ನೂ ಅಷ್ಟು ಫೇಮಸ್ ಆಗಲಿಲ್ಲ, ಇನ್ನೂ ಅದು ಏನು ಹೇಳೋದು, ಅಷ್ಟು ಬುಕಿಂಗ್ಸೇ ಇಲ್ಲ ಈ ಆ್ಯಪಲ್ಲಿ. ಈ ರೀತಿ ಡ್ರೈವರ್ಸ್ ಅವ್ರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಡೆಲಿವರಿ ಡೈರೆಕ್ಟ್ ಅವರು. 12 ಅವರ್ RTO ಗೌರ್ಮೆಂಟು ಇದು ಎಲ್ಲ ಅಪ್ರೂವಲ್ ಕೊಟ್ಟಿದ್ದಾರೆ ಇವ್ರಿಗೆ. ಯಾವುದು ಕಂಪನಿ ಗೌರ್ಮೆಂಟ್ಸ್ ಅಗೇನ್ಸ್ಟ್ ಹೋಗಿ ಕೆಲಸ ಮಾಡ್ತಾರೆ ನೋಡಿ. 12 ಅವರ್ ಸಸ್ಪೆಂಡ್ ಮಾಡಿದ್ದಾರೆ. ಪೋರ್ಟ್ರಲ್ಲಿ 6 ಅವರ್ ಸಸ್ಪೆನ್ಷನ್ ಇರೋದು. A to Z ಪೂರ್ತಿ ಪೋರ್ಟ್ರಿಗೆ ಕಾಪಿ ಮಾಡಿಬಿಟ್ಟಿದ್ದಾರೆ ಇವರು ಡೆಲಿವರಿ ಡೈರೆಕ್ಟರ್. ಇಲ್ಲಿ ಐತೆ ನೋಡಿ ಅವ್ರ ಲೋಗೋ. ಅವ್ರ ಕಂಪನಿಯವ್ರ ಹತ್ರ ಹೋಗ್ಬೇಕು, ವಿಡಿಯೋ ಕಳಿಸಿ. ಅವ್ರಿಗೆ ನಾಚಿಕೆ ಇಲ್ಲ. ಈ ತರ ಡ್ರೈವರ್ಸ್ಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಡೆಲಿವರಿ ಡೈರೆಕ್ಟರು. ರೋಡಲ್ಲಿ ಬಂದು ಗ್ರೌಂಡ್ ಲೆವೆಲಲ್ಲಿ ಕಷ್ಟಪಟ್ಟು ದುಡಿದ್ರೆ ದುಡಿಮೆ ಏನು, ದುಡ್ಡು ಏನು, ಕಷ್ಟ ಏನು ಅಂತ ಅರ್ಥ ಆಗತ್ತೆ. ಈ ಥರನ ಆ್ಯಪ್ನ ಕ್ರಿಯೇಟ್ ಮಾಡಿಬಿಟ್ಟು ಡ್ರೈವರ್ಸ್ಗೆ ಸ್ಟಾರ್ಟಿಂಗ್ ಅಲ್ಲಿ ड्राइवर कालिंग ड्राइवर हंगे पवाम पड़को हमारी कंपनी में अटैच करो गति कंपनी में सभी दो अटैच होने के बाद ऐसे गोला ऐसे तकलीफ ना कस्टमर सपोर्ट है कस्टमर रीजन डाल को ऑर्डर कैंसिल करने का ऑप्शन ही नहीं है इसमें कस्टमर रीजन अंत निन्न आग्बिಟ್ಟು ಕ್ಯಾನ್ಸಲ್ ಮಾಡೋಕೆ ಆಪ್ಷನ್ ಕೊಟ್ಟಿಲ್ಲ ಹೆಲ್ತ್ ಇಶ್ಯೂ ವೆಹಿಕಲ್ ಬ್ರೇಕ್ ಡೌನ್ ಎರಡು ಆಪ್ಷನ್ ಕೊಟ್ಟಿರೋದು ಇವು ಅದು ಎರಡು ಆಪ್ಷನ್ ಅಲ್ಲಿ ನೀವು ಯಾವುದೊಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ 12 ಅವರ್ ಐಡಿ ಸಸ್ಪೆಂಡ್ ಆಗೋದು ಡೆಲಿವರಿ ಡೈರೆಕ್ಟ್ ಅಲ್ಲಿ ಇವಾಗ ಯಾವುದು ಪ್ಲಾಟ್ಫಾರ್ಮ್ ಚೆನ್ನಾಗಿಲ್ಲ ಸ್ವಾಮಿ ಅಂಕಲ್ ಡೆಲಿವರಿ ಆಗಲಿ ಪೋರ್ಟರ್ ಆಗಲಿ ಡೆಲಿವರಿ ಡೈರೆಕ್ಟ್ ಆಗಲಿ ನೋ ಬ್ರೋಕರ್ ಆಗಲಿ ಎಲ್ಲರೂ ಡ್ರೈವರ್ಗೆ ಮೋಸ ಮಾಡೋಕ್ಕೇನೆ ಬಂದಿರೋದು ಇವ್ರದ್ದು ಎಂತಿ ಮಕ್ಕಳಿಗೆ ಇವ್ರದ್ದು ಎಲ್ಲ ಜೀವನ ನಡೀತಾ ಇರೋದು ಇದು ಎಲ್ಲ ಕಂಪನಿಯವ್ರದ್ದು ನಮ್ಮಿಂದ ನಾನು ಕೊಡೋದು ಕಮಿಷನ್ ಇಂದ ಇವ್ರು ಚೆನ್ನಾಗಿರೋದು ಬಟ್ ನಮಗೆ ಇಷ್ಟು ಎಲ್ಲ ಕಷ್ಟ ಕೊಡೋದು ಡ್ರೈವರ್ಸ್ಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆಗಷ್ಟು ಬೇಗ ಪರ್ಸನಲ್ ಬಾಡಿಗೆನ ಎಲ್ಲ ಕವರ್ ಮಾಡ್ಕೊಳ್ಳಿ ಪರ್ಸನಲ್ ಬಾಡಿಗೆ ಯಾಕೆ ಇಲ್ಲ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ರೇಟ್ಗಳು ಎಲ್ಲ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾವೆ
ಈ ಮೊದಲು ಎಲ್ಲ ಕಸ್ಟಮರು ಪರ್ಸನಲ್ ಕಸ್ಟಮರ್ ಯಾವ್ಯಾವ ಇತ್ತು ಇವಾಗ ಅವೆಲ್ಲ ಆನ್ಲೈನಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡ್ತೀವ ಇವಾಗ ನೋಡಿ, ಮೊದಲು ನಿಮಗೆ ಆಟೋ ಬೇಕಾ ಅಂತ ಹೇಳಿದ್ರೆ ನೀವು ರೋಡಲ್ಲಿ ನಿಂತ್ಕೊಂಡು ಮೀಟ್ರನ್ನ ಹಾಕೊಂಡು ಹೋಗ್ತಾ ಇತ್ತು. ಆಮೇಲೆ ಲೈಫ್ ಚೇಂಜ್ ಆಯಿತು. ಬುಕಿಂಗ್ ಆ್ಯಪ್ಸ್ ಇದು ಎಲ್ಲ ಆ್ಯಪ್ಸ್ಗಳು ಎಲ್ಲ ಬಂದ್ಬಿಟ್ಟು ಡ್ರೈವರ್ಸ್ ಜೀವನ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಇವ್ರದ್ದು ಕಂಪನಿ ಮಾರ್ಕೆಟಲ್ಲಿ ಬರೆಯೋ ಟೈಮು ನಾನೇ ಇವ್ರ ಕಂಪನಿದು ಒಂದು ವಿಡಿಯೋನ ಮಾಡಿದ್ದು. ಆ ವಿಡಿಯೋನಲ್ಲಿ ಇವ್ರಿಗೆ ಕೇಳಿದ್ದೀನಿ ಪ್ರಶ್ನೆ, ನೀವು ಒಂದ್ಸತಿ ಕೇಳ್ಕೊಳ್ಳಿ. ಗೂಡ್ಸ್ ಅಲ್ಲಿ ಇನ್ನೊಂದು ಹೊಸ ಆ್ಯಪ್ ಬಂದಿರೋದು, ಇನ್ನು ನಿಮ್ದು ಹಳೆ ಕಂಪನಿನ? ಹಳೆ ಕಂಪ್ನಿನೇ ಮತ್ತು ಪೋರ್ಟರ್ ಕನ್ವರ್ಟ್ ಆಗಿದೆ ಇವಾಗ. ಪೋರ್ಟರ್ ಥರನೇ ಸೇಮ್ ಡೆಲಿವರಿ.com ಅಂತ. ಡೆಲಿವರಿ.com ಮತ್ತೆ ಕಮಿಷನ್ ಬಂದು ನಮ್ದು 5% ಅಷ್ಟೇ. ನಿಮ್ಮ ಕಂಪನಿದು 5%. ಗೌರ್ಮೆಂಟ್ ಪ್ರಕಾರ ಅದೇ ಇರೋದು 5%. ಬಟ್ ಪೋರ್ಟರ್ ಏನ್ ಮಾಡ್ತಾ ಇದಾರೆ 18%, 20% ಎಲ್ಲ ಇವಾಗ ಕಮಿಷನ್ ನ ಇದ್ ಮಾಡ್ತಾ ಇದಾರೆ, ಚಾರ್ಜಸ್. ಹೌದು. ಬಟ್ ನಮ್ಗೂ ಒಂದು ಒಳ್ಳೆ ಆ್ಯಪ್ ಸಿಗದೆ ಒಂದು ಒಳ್ಳೆ ಸಂಪತ್ನ ಪೋರ್ಟರ್ಗಿನ ಬೆಸ್ಟ್ ಆಗಿದೆ ನಿಮಗೆ. ಇವಾಗ ಪೋರ್ಟರ್ಗಿನ ಬೆಸ್ಟ್ ಇದೆ. ಪ್ರತಿ ಈವ್ನಿಂಗ್ ಲಾಗಿನ್ ಅವರ್ಸ್ ನಮ್ಮ 300 rupees ಕೊಡ್ತೇವೆ ಸಾಯಂಕಾಲ ತಕ್ಷಣ. ಎಲ್ಲ 8 hours ಲಾಗಿನ್ ಇದೆ. ನಾವು ಕಸ್ಟಮರ್ಸ್ಗೆ 50% ಆಫ್ ಕೊಟ್ಟಿದ್ದೀವಿ ಇವಾಗ. 50% ಆಫ್. ಬಟ್ ಡ್ರೈವರ್ಗೆ ಮೋಸ ಆಗಲ್ಲ ಅಲ್ವಾ? ಡ್ರೈವರ್ ಯಾವುದೇ ಮೋಸ ಇಲ್ಲ. ನಿಮ್ಗೆ ಪಿಕಪ್ ಚಾರ್ಜಸ್ ಇದೆ. ಪಿಕಪ್ ಚಾರ್ಜಸ್ 20 rupees ನಮ್ಗೆ ಪಿಕಪ್ ಚಾರ್ಜಸ್ ಬರುತ್ತೆ. 3 kilometers ಮಿನಿಮಮ್ ಎಷ್ಟು ಕಿಲೋಮೀಟರ್ ಐತೆ ನಿಮ್ಮ ಆ್ಯಪ್ ಅಲ್ಲಿ? ಸರ್ ಆಲ್ಮೋಸ್ಟ್ ಬೆಂಗಳೂರು ಇದೆ. ಇಲ್ಲ ಪಿಕಪ್ 3 kilometers ಒಳಗಡೆ. 3 kilometer 3 kilometer ಮೇಲೆ ಹೋದ್ರೆ ನಿಮಗೆ 20 rupees ಬರುತ್ತೆ. ಇವಾಗ ಪೋರ್ಟ್ರು ಕಾಂಪಿಟೇಷನ್ ನೋಡ್ರೆ ಎಲ್ಲ ಡ್ರೈವರ್ ಸಪೋರ್ಟ್ ಮಾಡ್ಬೇಕಂತ ಹೇಳಿ ನಮ್ಮ ಕಂಪನಿ. ಇದ್ರಲ್ಲಿ ನಿಮ್ಗೆ ಸಪೋರ್ಟ್ ಟೀಮ್ ಐತಾ? ಇವಾಗ ಪೋರ್ಟರ್ ಅಲ್ಲಿ ಸಪೋರ್ಟ್ ಟೀಮ್ ಲೇಟ್ ಕಾಲ್ ಇದೆ ನಮ್ದು. ಆ್ಯಪ್ ಅಲ್ಲಿ ವೇಟಿಂಗ್ ಟೈಮ್ ಅದು ಎಲ್ಲ ಐತಾ? ಎಲ್ಲ ಇದೆ. ನಿಮ್ಗೆ ಕಾಲ್ 24/7 ಕಾಲ್ ಸಪೋರ್ಟ್ ಇದೆ ಇರುತ್ತೆ. 24/7 ಕಾಲ್ ಸಪೋರ್ಟ್ ಇರುತ್ತೆ. ನಿಮ್ಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಕಸ್ಟಮರ್ ಕಾಲ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೂ ಬೈ ಚಾನ್ಸ್ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನಾವು ಸಿಕ್ಕಾಕೊಂಡಿರ್ತೀನಿ, ಆ ಟೈಮ್ ನಮಗೆ ಸಪೋರ್ಟ್ ಬೇಕಿರುತ್ತೆ. ಸಪೋರ್ಟ್ ಇದೆ ಕಂಪ್ನಿಗೆ, ಕಸ್ಟಮರ್ ಸಪೋರ್ಟ್ ಇದ್ದೇ ಇರುತ್ತೆ ನಮ್ಗೆ. 24/7 ನಮ್ಮ ಕಸ್ಟಮರ್ ಸಪೋರ್ಟ್ ಇದ್ದೇ ಇರುತ್ತೆ. ನಿಮ್ದು ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ. ಇದ್ರಲ್ಲಿ ID ಸಸ್ಪೆಂಡ್ ಅದು ಇದು ಏನಿಲ್ಲ ಅಲ್ವಾ? ಇಲ್ಲ. ID ಸಸ್ಪೆಂಡ್ ಅಂತದೇನಿಲ್ಲ. ನಮ್ಮ ಕಂಪನಿ ಬಂದಿರೋದು ಡ್ರೈವರ್ಸ್ಗೆ ಒಳ್ಳೆ ಮಾಡೋಣ ಅಂತ. ನಮ್ಮ ಕಂಪನಿನಲ್ಲಿ ID ಸಸ್ಪೆಂಡ್ ಮಾಡಲ್ಲ. ಹಂಗಿದ್ರೆ ಇದು ಯಾವ್ದು ಕಂಪನಿ ಸಮಿ? ಇದು ನಮ್ದು ID 12 hours ಸಸ್ಪೆಂಡ್ ಮಾಡಿರೋದು. ಕಳಿಸಿ, ಡೆಲಿವರಿ ಡೈರೆಕ್ಟ್ ಹತ್ರ ಹೋಗ್ಬೇಕು. ನೋಡಿ ಸಮಿ, ಇವಾಗ ನಿಮ್ಮ ಜೊತೆ ಏನೋ ಆಗ್ತಾ ಇದ್ರೆ ಅದನ್ನ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಹಾಕಬೇಕು. ನೀವು ಸೋಷಿಯಲ್ ಮೀಡಿಯಾನಲ್ಲಿ ಪಬ್ಲಿಕ್ ಮಾಡಿದ್ರೆ ಇದು ಎಲ್ಲ ವಿಡಿಯೋಸ್ ಅವರು ಕಂಪನಿ ಹತ್ರ ಹೋಗತ್ತೆ. ಅವರು ಏನು ತಪ್ಪು ಮಾಡ್ತಾ ಇದ್ದಾರ, ಅವ್ರು ಏನೇನು ಮಾಡ್ತಾ ಇದ್ದಾರ ಅಂತ ಅವ್ರಿಗೂ ಗೊತ್ತಾಗತ್ತೆ. ಪ್ಲಸ್ ಯಾರ್ಯಾರು ಹೊಸ ಬರ್ತಾರಲ್ವಾ ಅವ್ರಿಗೆ ಎಲ್ಲರಿಗೂ ಅರ್ಥ ಆಗತ್ತೆ. ಕಂಪನಿ ಬರೆಯೋ ಟೈಮು ಒಂದು ಮಾತು ಹೇಳೋದು, ಆಮೇಲೆ ಬಂದು ಸ್ವಲ್ಪ ಫೇಮಸ್ ಮಾಡಿಬಿಡ್ತೀವಿ ನಾವು. ಅದೇ ನಾವು ನಮ್ಮ ಥರ ಸುಮಾರು ಒಂದು ಡ್ರೈವರ್ಸು ಒಂದು ಆಸೆನ ಇಟ್ಕೊಂಡು ಇವ್ರ ಕಂಪನಿನಲ್ಲಿ ಹೋಗಿ ನಮ್ಮ ಗಾಡಿನ ಜಾಯಿನ್ ಮಾಡ್ತೀನಿ. ಪೋರ್ಟರ್ ನಮಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ಇವ್ರದ್ದು ಯಾವುದೊಂದು ಹೊಸ ಕಂಪನಿ ಬಂದಿದ್ದಾರೆ, ಡ್ರೈವರ್ಸ್ಗೆ ಒಳ್ಳೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಮಾತಲ್ಲಿ ನಂಬಿಕೆ ಮಾಡಿಕೊಂಡು ಈ ಕಂಪನಿಗೆ ಸಪೋರ್ಟ್ ಮಾಡಿದ್ರೆ ಬರೋ ದಿನದಲ್ಲಿ ಎಲ್ಲ ಕಂಪನಿಯವರು ಅಷ್ಟೇ ಸಮಿ. ಬರೋ ಟೈಮಲ್ಲಿ ಡ್ರೈವರ್ದು ಕಾಲ್ನ ಹಿಂಗೆ ಮಾಡ್ತಾರೆ, ಆಮೇಲೆ ನೀವು ಯಾರು ಅಂತ ಹೇಳ್ತಾರೆ. ನಮ್ಮೇಲೇನೆ ಆವಾಜು, ನಮ್ಮೇಲೇನೆ ರೋಪು, ನಮ್ಮೇಲೇನೆ ಇದು ಎಲ್ಲ ಕಷ್ಟ ಹಿಂಸೆ ಏನೇನೈತಲ್ವಾ ಎಲ್ಲ ಡ್ರೈವರ್ಸ್ಗೆನೆ ಹಾಕೋದು. ಪಿಕಪ್ಗೆ ಹೋಗಿದ್ರೆ ನೀವು 20 ರೂಪಾಯಿ ಹಾಕ್ಕೊಡ್ತೀನಿ. ಮೊದಲು ಇವರು ಕಂಪನಿಯವರು ಡೈಲಿ 8 hour ಲಾಗಿನ್ ಇದ್ರೆ ನೀವು ಇನ್ಸೆಂಟಿವ್ ಮುಖಾಂತರ 300 ರೂಪಾಯಿ ಕೊಡ್ತಾ ಇತ್ತು. ಇವಾಗ ಇನ್ಸೆಂಟಿವ್ ಇಲ್ಲ, ಏನಿಲ್ಲ, ಸಪೋರ್ಟ್ ಇಲ್ಲ, ಏನೂ ಇಲ್ಲ ಸಮಿ. ವೇಟಿಂಗ್ ಟೈಮ್ನು ಸಹ ಇಲ್ಲ. ಇದು ಡೆಲಿವರಿ ಡೈರೆಕ್ಟಲ್ಲಿ ಕೆಲಸ ಮಾಡ್ತಾ ಇದ್ರೆ ಹುಷಾರಾಗಿ ಕೆಲಸ ಮಾಡಿ. ನೋಡ್ತಾ ಇರ್ಬೋದು ಅದು ಎಲ್ಲ ವಿಡಿಯೋನಲ್ಲಿ ನಾವು ಏನೇನು ಮಾತಾಡಿದ್ದೀನಿ ಕಸ್ಟಮರ್ ಅಥವಾ ಕಸ್ಟಮರ್ಗೆ ಬುಕ್ಕಿಂಗೇ ಮಾಡೋಕ್ಕೆ ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅಂಥವ ಕಸ್ಟಮರ್ಗಳಿಗೆ ಇವ್ರ ಕಂಪನಿ ಏನು ಆ್ಯಕ್ಷನ್ ತಗೊಳ್ತಾರೆ, ಇವ್ರ ಕಂಪನಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅದು ಹೆಲ್ಪ್ ಸಪೋರ್ಟ್ ಅಂತ ಐತೆ. ಅದಕ್ಕೆ ಕ್ಲಿಕ್ ಮಾಡಿದ್ರೆ IVR ಕಾಲು, ಅದು ಕಾಲೇ ಕನೆಕ್ಟ್ ಆಗಲ್ಲ ಅದು. ಆಮೇಲೆ ನಾನೇನು ಮಾಡಿದೆ, ಅದರಲ್ಲಿನೇ ಹೋಗಿ ಬುಕ್ಕಿಂಗ್ ಕ್ಯಾನ್ಸಲೇಷನ್ ಆಪ್ಷನ್ ತೋರಿಸ್ತಾ ಇತ್ತು. ಆ ಕ್ಯಾನ್ಸಲೇಷನ್ ಆಪ್ಷನ್ಗೆ ಕ್ಲಿಕ್ ಮಾಡಿದ್ರೆ 12 hour ನಮ್ಮ ID ನ ಸಸ್ಪೆಂಡ್ ಮಾಡಿದ್ದಾರೆ ಪೋರ್ಟ್ರಲ್ಲಿ. ಸಾರಿ, ಡೆಲಿವರಿ ಡೈರೆಕ್ಟಲ್ಲಿ. ಡೆಲಿವರಿ ಡೈರೆಕ್ಟ್ಗೆ ಪೋರ್ಟರ್ಗೆ ಕಂಪೇರ್ ಮಾಡೋದು ನೋಡಿ. ಇವಾಗ ಜಸ್ಟ್ ನಮ್ಮ ಹಿಂದೆ ಬ್ರ್ಯಾಂಡಿಂಗ್ ಸಹ ಮಾಡ್ತಾ ಇದ್ದಾರೆ ಸಮಿ. ಈಗ ನೋಡಿ, ಡೆಲಿವರಿ ಡೈರೆಕ್ಟ್ ಅವ್ರದ್ದು ಒಂದು ಟಾಟಾ ಏಸ್ ಅಲ್ಲಿ ಬ್ರ್ಯಾಂಡಿಂಗ್ ಅದೇ A to Z ಪೋರ್ಟರ್ಗೆ ಕಾಪಿ ಮಾಡಿಬಿಟ್ಟಿದ್ದಾರೆ. ಪೋರ್ಟ್ರಿಂದ ಇನ್ನೇ ಏನೇನೋ ಸುಮಾರು ಒಂದು ರೂಲ್ಸ್, 10 second ಡಿಲೇ, ಆಮೇಲೆ ವಾಲೆಟ್ ಇರಲಿಲ್ಲ ಇವ್ರ ಕಂಪನಿನಲ್ಲಿ, ಆ್ಯಪಲ್ಲಿ ಇವಾಗ ವಾಲೆಟ್ ತಗೊಂಡು ಬಂದಿದ್ದಾರೆ. ಆಮೇಲೆ ವೇಟಿಂಗ್ ಟೈಮ್ ಇಲ್ಲ ಇವ್ರ ಕಂಪನಿನಲ್ಲಿ.
ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿಬಿಡಿ. ವೇಟಿಂಗ್ ಅಮೌಂಟು ಅದು ಏನೈತೆ ನಾವೇ ಹಾಕ್ಕೊಡೋದು. ನಮ್ಮ ಕಂಪನಿಯಿಂದ ನಾನೇ ಕಸ್ಟಮರ್ಗೆ 50% ಆಫ್ ಅಂತ, ಇವ್ರು ಕೊಡೋದು 50% ಆಫ್. ಅದು ಡ್ರೈವರ್ಗೆ ಮೋಸ ಮಾಡೋದು ಇವರು. ತುಂಬ ಹುಷಾರಾಗಿ ಕೆಲಸ ಮಾಡಿ ಸಮಿ. ಎಲ್ಲ ಕಂಪನಿಗಳು ಅಷ್ಟೇ. ಬೇಜಾರಾಗ್ತಾ ಇದೆ ಇಂಥರ ಎಲ್ಲ ವಿಡಿಯೋಸ್ನ ಮಾಡೋಕ್ಕೆ. ಇಲ್ಲಿ ನಮಗೆ ಹೊಟ್ಟೆ ಉರಿತಾ ಇರೋದು. ಯಾಕೆ ಅಂತೇಳಿ 4 ಕಿಲೋಮೀಟರ್ ಹೋಗಿದ್ದೀನಿ ಪಿಕಪ್ ಹತ್ರ. ಅವ್ರನ್ನ ನೋಡಿದ್ರೆ ಗೂಬಾ ಕಸ್ಟಮರ್ಗೆ ಬುಕ್ಕಿಂಗೇ ಕ್ಯಾನ್ಸಲ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಸ್ಟಮರ್ ಸಪೋರ್ಟ್ಗೆ ಕಾಲೇ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಆಮೇಲೆ ನಾವೇ ಏನು ಮಾಡಿದೆ, ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ವಿ. ಈ ರೀತಿ ಈ ರೀತಿ ಕಷ್ಟ ಐತೆ. ತುಂಬ ಹುಷಾರಾಗಿ ಕೆಲಸ ಮಾಡಿ. ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ, ಏನನ್ನು ತಪ್ಪಿಳ್ಬಿಟ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ಇಂಥವ ಎಲ್ಲ ಕಂಪನಿಗಳಿಗೆ ಬುದ್ಧಿ ಕಲಿಬೇಕು ಅಂತ ಹೇಳಿದ್ರೆ ನಿಮ್ಮ ಜೊತೆನೂ ಅಷ್ಟೇ. ಏನನ್ನು ತಪ್ಪಾಗ್ತಾ ಇದ್ವಿ ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿ, ಇವ್ರ ಕಂಪನಿ ಹತ್ರ ಹೋಗ್ಬೇಕು. ಆ ರೇಂಜ್ಗೆ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಗೊತ್ತಾಗಬೇಕು. ಎಲ್ಲರೂ ಪ್ರಶ್ನೆ ಕೇಳ್ತಾ ಇರಿ. ಸರ್ಕಾರ ಇದು ಎಲ್ಲ ಕಂಪನಿಗಳಿಗೆ ಏನು ಆಕ್ಷನ್ ತಗೊಳ್ತಾರೆ, ಏನು ಮಾಡ್ತಾರೆ ಅಂತ ಸ್ವಲ್ಪನೇ ಐಡಿಯಾ ಇಲ್ಲ ಇವ್ರಿಗೆ. ಯಾರು ಕೇಳಕ್ಕೆ ಯಾರೂ ಇಲ್ಲ. ಆನ್ಲೈನ್ ಅಪ್ಲಿಕೇಶನ್ಸ್ಗೆ ಪೋರ್ಟರ್ ಆಗಲಿ, ಅಂಕಲ್ ಆಗಲಿ, ಡೆಲಿವರಿ ಡೈರೆಕ್ಟ್ ಆಗಲಿ, ಅದು ಇನ್ನೂ ಹೊಸ ಆ್ಯಪ್ಸ್ ಎಲ್ಲ ಬರ್ತಾ ಇದೆ. ಬರೋ ಟೈಮು ಒಂದು ಪ್ರಾಮಿಸು, ಒಂದು ಮಾತು, ಆಮೇಲೆ ಬಂದು ಸ್ವಲ್ಪ ಫೇಮಸ್ ಆಗಿಬಿಟ್ಟಾಗಿತ್ತು. ಆಮೇಲೆ ಅಷ್ಟೇ ಇವ್ರದ್ದು ಕತೆ. ಯಾರ್ಯಾರಿಗೆ ಈ ಥರ ಕಷ್ಟ ಆಗಿದೆ, ಯಾರ್ಯಾರಿಗೆ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ದಾರೆ, ದಯವಿಟ್ಟು ಕಮೆಂಟ್ ಮಾಡಿ. ಎಲ್ಲರಿಗೆ ಗೊತ್ತಾಗಬೇಕು. ಎಲ್ಲರಿಗಿನ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೆ ಗೊತ್ತಾಗಬೇಕು ಯಾರ್ಯಾರು ಡ್ರೈವರು ಇದು ಕಂಪನಿನಲ್ಲಿ ಯಾವ ಥರ ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ಎಲ್ಲ ಕಂಪನಿದು ಲಾಸ್ಟಲ್ಲಿ ಇದೆ ಸ್ವಾಮಿ ಕತೆ. ಡ್ರೈವರ್ ಸಪೋರ್ಟ್ಗೆ ಯಾವುದು ಆ್ಯಪ್ ಇಲ್ಲ. ಬರೀ ಡ್ರೈವರ್ಗೆ ಕಷ್ಟ ಕೊಡೋಕ್ಕೆ ಇದು ಎಲ್ಲ ಆ್ಯಪ್ಗಳು ಬರ್ತಾ ಇರೋದು. ತುಂಬ ಅಂತ ಹೇಳಿದ್ರೆ ತುಂಬ ಬೇಜಾರಾಗುತ್ತೆ ಈ ಥರ ಎಲ್ಲ ಆಗಿದ್ರೆ. ಯಾಕೆಂತ ಹೇಳಿದ್ರೆ ನಾವು ಕಷ್ಟಪಟ್ಟು ದುಡಿಯೋದು. ನಾವು 4 ಕಿಲೋಮೀಟರ್ ಹೋಗಿದ್ದೀನಿ. ಯಾರು ಅಪ್ಪನ ಹಾಕ್ತಾರೆ ಗಾಡಿನಲ್ಲಿ ಡೀಸೆಲ್ಲು, ಯಾರು ಅಪ್ಪನ ಅದು ಕ್ಯಾನ್ಸಲೇಷನ್ ಅಮೌಂಟ್ ಕೊಡ್ತಾರೆ ಹೇಳಿ? ಬಂಡವಾಳನ ಹಾಕೊಂಡು ಕೂತ್ಕೊಳ್ಳಿರೋದು ಸಮಿ. ಏನನ್ನ ದುಡಿಯೋಣ ಅಂತ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಇಷ್ಟು ಎಲ್ಲ ಗಾಡಿ ಹಾಕೊಳ್ಳಲ್ಲ. ಇಂಥವ ಎಲ್ಲ ಕಂಪನಿನಲ್ಲಿ ನಂಬಿಕೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಸಮಿ EMI ಕಟ್ಟಕ್ಕಾಗಲ್ಲ. ಲಾಸ್ಟಲ್ಲಿ ಇವಾಗ ನೋಡಿ ನಮ್ಮ ಸಿಚುವೇಶನ್ ಏನಾಗ್ಬಿಟ್ಟಿದೆ ಗೊತ್ತಾ? ಗಾಡಿನ ಸೇಲ್ ಮಾಡ್ತಾ ಇದ್ದೀನಿ. ಪೋರ್ಟ್ರಲ್ಲಿನೂ ಬಿಸ್ನೆಸ್ ಇಲ್ಲ, ನೋ ಬ್ರೋಕರಲ್ಲಿನೂ ಬಿಸ್ನೆಸ್ ಇಲ್ಲ, ಡೆಲಿವರಿ ಡೈರೆಕ್ಟಲ್ಲಿನೂ ಬಿಸ್ನೆಸ್ ಇಲ್ಲ, ಅಂಕಲ್ ಡೆಲಿವರಿನಲ್ಲಿನೂ ಬಿಸ್ನೆಸ್ ಇಲ್ಲ. ಎಲ್ಲ ಥರದ್ದು ಇದು ಎಲ್ಲ ಗುಡ್ಸ್ ಆ್ಯಪ್ ಬಂದಿದ್ದಲ್ವಾ, ಎಲ್ಲ ಮಾರ್ಕೆಟ್ ಎಲ್ಲ ಕ್ರ್ಯಾಶ್ ಆಗಿಬಿಟ್ಟಿದೆ, ಎಲ್ಲ ಲೈನ್ ಹಾಳಾಗ್ಬಿಟ್ಟಿದೆ. EMI ಕಟ್ಟಕ್ಕಾಗ್ತಾ ಇಲ್ಲ, ದುಡಿಮೆ ಮಾಡೋಕ್ಕಾಗ್ತಾ ಇಲ್ಲ, ದುಡಿತಾ ಇದ್ರೂ ಪ್ರಾಫಿಟ್ ಇಲ್ಲ. ಬರೀ ಡೀಸೆಲ್ಲು, EMI ಇವ್ರದ್ದೆಲ್ಲ ಕಂಪನಿದು ಕತೆ, ಕಮಿಷನ್ನು ಇದೇ ಆಗ್ಬಿಟ್ಟಿದೆ. ಮನೆಗೆ ಏನು ತಗೊಂಡೋಗೋದು? ಎಂತಿ ಮಕ್ಕಳು, ನಮಗೂ ಜೀವನ ಸಂಸಾರ ಎಲ್ಲ ಐತೆ. ಇದು ಕಷ್ಟ ಬರೀ ನಮಗೆಲ್ಲ ಆಗ್ತಾ ಇರೋದು. ಬೆಂಗಳೂರಲ್ಲಿ ಎಷ್ಟು ಸಾವಿರ ಕೆಲಸ ಮಾಡ್ತಾ ಇದ್ದಾರಲ್ವ, ಇದು ಎಲ್ಲ ಕಂಪನಿನಲ್ಲಿ ಜಾಯಿನ್ ಆಗಿಬಿಟ್ಟು ಎಲ್ಲರಿಗೆ, ಎಲ್ಲ ಡ್ರೈವರ್ಗೆ ಇದೇ ಥರ ಕಷ್ಟ ಆಗ್ತಾ ಇರೋದು. ದಯವಿಟ್ಟು ಗ್ರೂಪಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಏನನ್ನು ಮಾಡಲಿ, ಪೋರ್ಟರ್ ಹತ್ರ ಹೋಗ್ಬೇಕು, ಡೆಲಿವರಿ ಡೈರೆಕ್ಟ್ ಹತ್ರ ಹೋಗ್ಬೇಕು. ಇದು ಯಾರ್ಯಾರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ ಕಳಿಸಿ ವಿಡಿಯೋ ಎಲ್ಲರಿಗೆ ಗೊತ್ತಾಗಲಿ. 12 ಅವರ್ ಸ್ವಾಮಿ, 12 ಅವರ್ ಐಡಿನ ಸಸ್ಪೆಂಡ್ ಮಾಡ್ತಾರೆ. ಕಸ್ಟಮರ್ ತಪ್ಪಿರೋದಿಲ್ಲ ಇಲ್ಲಿ, ನಮ್ಮ ತಪ್ಪು ಏನೂ ಇಲ್ಲ, 1% ಇಲ್ಲ. ಅದು ಎಲ್ಲ ಪೂರ್ತಿ ಕಾಲ್ ರೆಕಾರ್ಡಿಂಗು ಎಲ್ಲ A to Z ಬಂದು ಎವಿಡೆನ್ಸ್ ಥರ ನಾವು ಎವಿಡೆನ್ಸ್ ಮುಖಾಂತರ ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಸುಮ್ಮನೆ ಹಂಗಂಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಲ್ಲ. ಯಾಕೆ ಹೇಳಿ? ಇವಾಗ ನಮ್ಮ ಜೊತೆ ಆಗಿದೆ ಇದು ಎಕ್ಸ್ಪೀರಿಯನ್ಸ್, ಬೇರೆಯವ್ರ ಜೊತೆ ಆಗಬಾರ್ದು. ಇದು ಇದೇ ಥರ ಆಗ್ತಾ ಇದ್ದಾರೆ. ನಮ್ಮ ಥರನೇ ಇನ್ನೂ ಸವಾಲ್ ಡ್ರೈವರ್ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ. ನಾವು ಪ್ರಶ್ನೆನೇ ಮಾಡಲ್ಲ, ನಾವು ಸೈಲೆಂಟಾಗಿ ಇಟ್ಬಿಟ್ರೆ ಇವರು ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಇವರು ಏನನ್ನು ತಪ್ಪಾಗ್ತಾ ಇದ್ರೆ ದಯವಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಆಗಲಿ, ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡಿ, ಎಲ್ಲರಿಗೆ ಗೊತ್ತಾಗಬೇಕು. ಎಷ್ಟು ಸಾವಿರದ್ದು ಡ್ರೈವರ್ಸ್ ಕೆಲಸ ಮಾಡ್ತಾರೆ ಗೊತ್ತಾ? ಎಷ್ಟು ಡೈಲಿ ಡ್ರೈವರ್ಸ್ನ ಜಾಯಿನ್ ಆಗ್ತಾ ಇದ್ದಾರೆ ಗೊತ್ತಾ? ಬೇಡ ಸರ್, ನೋಡಿ ನಮಗೂ ಬಿಸ್ನೆಸ್ ಬೇಕಾ ಅಂತ ನಾವು ಇವ್ರ ಹತ್ರ ಹೋಗ್ತೀನಿ. ಇವರು ಸ್ಟಾರ್ಟಿಂಗ್ ಬರೋ ಟೈಮಲ್ಲಿ ನಮಗೆ ಸಪೋರ್ಟ್ ಮಾಡಿ, ನಾವು ಪೋರ್ಟ್ರಿಂದ ನಿಮಗೆ ಒಳ್ಳೆ ಸಪೋರ್ಟ್ ಕೊಡ್ತೀನಿ, ನಮ್ಮ ಆ್ಯಪಲ್ಲಿ ನಿಮಗೆ ಇನ್ಸೆಂಟಿವ್ ಐತೆ, ಪಿಕಪ್ ಪಾಯಿಂಟ್ ಹತ್ರ ಹೋಗಿದ್ರೆ 3 ಕಿಲೋಮೀಟರಿಂದ ಜಾಸ್ತಿ ಇದ್ರೆ 20 ರೂಪಾಯಿ ಹಾಕ್ಕೊಡ್ತೀನಿ, ಆಮೇಲೆ ಸಸ್ಪೆನ್ಷನ್ ಇಲ್ಲ, ಅದು ಇಲ್ಲ, ಇದು ಇಲ್ಲ, 24/7 ಕಾಲ್ ಸಪೋರ್ಟ್ ಐತೆ, ಹಂಗು ಹಿಂಗು ಅಂತ ಹೇಳಿ
ಮೈಂಡ್ ಎಲ್ಲ ಕನ್ಫ್ಯೂಸ್ ಮಾಡಿ ಗಾಡಿನ ಎಲ್ಲ ಜಾಯ್ನಿಂಗ್ ಮಾಡಿಕೊಂಡು ಆಮೇಲೆ ಈ ರೀತಿ ಹಿಂಸೆ ಈ ರೀತಿ ಕಷ್ಟ ಕೊಡ್ತಾರೆ. ದಯವಿಟ್ಟು ಯಾರೋ ಒಂದು ಕೆಲಸ ಮಾಡ್ತಾ ಇದ್ರು ಹುಷಾರಾಗಿ ಕೆಲಸ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬೈ.